ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಮನೆಯಲ್ಲೇ ಒಂದು ಹಸು ಇತ್ತು. ಹಸುವಲ್ಲಿ ಹುಟ್ಟಿರೋ ಕರು, ಆ ಕರು ಜೊತೆಯಲ್ಲೇ ನಾವು ಆಟಾಡ್ಕೊಂಡು ಹಸುಗೆ ಮೇಯಿಸ್ಕೊಂಡು ಬೆಳೆದಿರೋದು. ಆ ಥರ ಒಂಥರ ಹಸು ಅಂದರೆ ಒಂಥರ ನಮಗೆ ಇಷ್ಟ, ನನಗೆ ಪರ್ಸ್ನಲ್ಲಾಗಿ. ಈ ಥರ ಏನಾಗಿದೆ ಅಂದರೆ ನಮ್ಮೊಂದು ಹಸುಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಹುಲ್ಲಿದೆ ಅಲ್ವಾ, ಫುಲ್ಲು 2 ದಿನ ಸರಿದು ಬರುತ್ತಂತ ಫುಲ್ಲು ಎತ್ತರ ಬೆಳೆಸಿರ್ತೀವಿ. ಎತ್ತರ ಬೆಳೆಸ್ಬಿಟ್ಟು ಮಿಷನಲ್ಲಿ ಕಟ್ ಮಾಡಿ ಆಗಿರ್ತೀವಿ. ಅದೇನಾಗಿದೆ ಅಂದರೆ ಈ ಭಾಗ ಎಲ್ಲ ಫುಲ್ಲು ಸಾಫ್ಟ್ ಆಗಿರುತ್ತೆ, ತಿಂದುಬಿಡುತ್ತೆ. ಈ ಭಾಗ ಇದೆ ಅಲ್ವಾ, ಇದು ಫುಲ್ಲು ಸ್ವಲ್ಪ ಆಡಿರುತ್ತೆ. ಇದು ಕಡ್ಡಿ ಒಂಥರ ಮರದು ಕಡ್ಡಿ ಕಿತ್ತರೆ ಹೆಂಗಿರುತ್ತೆ ಆ ಥರ ಇರುತ್ತೆ. ಇದು ಮಾತ್ರ ಇದು ತಿಂದು ಜೀರ್ಣ ಆಗದಿರೋ ಆಗಿದೆ ಹಸುಗೆ. ಆ ಜೀರ್ಣ ಆಗದಿರೋದಾಗಿದೆ ಹೆಂಗಾಗಿ ಗೊತ್ತಾಯ್ತಂದ್ರೆ ನಮಗೆ 3 ದಿನ ಅದು ಹುಲ್ಲು ತಿಂದಿಲ್ಲ, ಮೇವು ನೀರು ಕುಡ್ದಿಲ್ಲ, ಏನು ಮಾಡಿದ್ರು ಏನು ತಿಂತಾ ಇರಲಿಲ್ಲ. ಡಾಕ್ಟ್ರನ್ನ ಕರೆಯೋದು ಡೈಲಿ. ಒಂದಿನ ನಾವೇ ನಾಟಿ ವೈದ್ಯಕೀಯ ಅಂತೀವಲ್ವ, ಆ ಥರ ಎಲ್ಲ ಮಾಡ್ಕೊಂಡ್ವಿ, ಅದು ವಾಸಿ ಆಗಲಿಲ್ಲ. ಡಾಕ್ಟ್ರುಗಳು ಡೈಲಿ ಬರೋದು, ಪೌಡ್ರ್ ಕೊಡೋದು, ಹೊಟ್ಟೆ ಅಂದರೆ ಬಾಯಲ್ಲಿ ಹಾಕೋದು ಹೋಗೋದು, ಈ ಥರ ಜೀರ್ಣ ಆಗಿಬಿಡುತ್ತೆ ಅದು ಇದು ಅಂತ ಗ್ಲೂಕೋಸ್ ಹಾಕೋದು. 8 ದಿನನೂ ಮೈಸೂರಿಲ್ಲ ಗ್ಲೂಕೋಸ್ ಹಾಕೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಹೋಗ್ತಾಯಿದ್ರು. 3 ದಿನ ಆದಮೇಲೆ ಫುಲ್ಲು ಸ್ವಲ್ಪ ನೀರಾಗಿ ಸಗಣಿ ಗಂಜರ ಎಲ್ಲ ಆಟಕ್ಕೆ ಸ್ಟಾರ್ಟ್ ಮಾಡ್ತು. ಇನ್ನೇನು ಹಸು ರೆಡಿ ಆಗುತ್ತೆ ಅಂತ ನಾವು ಆ ಥರ ಫೀಲಿಂಗ್ ಬಂದು ನಮಗೆ, ಇನ್ನೇನು ಹಸುಗೇನೂ ಆಗಲ್ಲ ಅಂತ. ಆಮೇಲೆ ಹುಲ್ಲೇನು ತಿಂತಾಯಿರಲಿಲ್ಲ, ನಾವು ಬಾಯಲ್ಲಿ ಇಟ್ಟಿದ್ರೆ ಅದು ಎಳ್ಕೊಂಡು ತಿಂತಾಯಿತ್ತು, ಆ ಥರ ಆಗ್ತಾಯಿತ್ತು ಹಸು. ಆಮೇಲೆ 3 ದಿನ ಆದಮೇಲೆ ಸಗಣಿ ಹಾಕಿದ್ರೆ ಇದು ಗಡ್ಡಿ ಇರುತ್ತಲ್ವ, ಒಂಥರ ನರೆ ಥರ ಇರುತ್ತೆ. ಇದು ಒಂಥರ ಕಲ್ಲು ಥರ ಆಗಿದೆ. ಹಿಂಗೆ ಕಲ್ಲಲ್ಲಿ ಹೊಡೆದು ಕಿತ್ತರೆ ಆಮೇಲೆ ಗೊತ್ತಾಯಿತು ಇದರಿಂದ ಮಿಸ್ಟೇಕ್ ಆಗಿರೋದು ಅಂತ. ಅವರು ಡಾಕ್ಟ್ರಿಗೆ ಬರೋದು, ಡೈಲಿ ಆಗ್ಬಿಡೋದು ಹೋಗೋದು. ಹಸು ಬೇರೆ ಬಿದ್ಕೊಂಡ್ರೆ ಎದ್ದೇಳ್ತಾ ಇಲ್ಲ, ಎಷ್ಟೋ ಒಂದು 5 ಅವರ್ಗೆ ಆ ಥರ ಎದ್ದೇಳ್ತಾ ಇದ್ದಿದ್ದು. ಈ ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ನಾನು ಶನಿವಾರ ಹಸು ನೋಡೋಕ್ಕಂತಲೇ ಬಂದೆ ಕೆಲಸದಿಂದ. ಈ ಥರ ಹಸುಗೆ ಮೈಸೂರಿಲ್ಲ ಅಂತ ಹೇಳಿದ್ರು, ಈ ಥರ ಹಸು ನೋಡೋಕ್ಕಂತ ಬಂದರೆ ನೈಟ್ ನೋಡಿದೆ, ಚೆನ್ನಾಗಿತ್ತು ಹಸು. ಸ್ವಲ್ಪ ಹಸು ಹತ್ರ ಕುತ್ಕೊಂಡು ಇದ್ದು ಮತ್ತೆ ಮನೆಗೆ ಹೋಗಿ, ಭಾನುವಾರ ಅಲ್ವಾ, ನಾನು ಬೆಳಗ್ಗೆನೇ ಬಂದು ನೋಡಿದೆ, ಚೆನ್ನಾಗಿತ್ತು ಹಸು. ಬಾಳೆಹಣ್ಣೆಲ್ಲ ತಂದು ಇಕ್ಕಿದ್ವಿ. ಈ ಥರ ಹೊಟ್ಟೆ ಎಲ್ಲ ತಣ್ಣಗಿರುತ್ತೆ, ಬಾಳೆಹಣ್ಣು ಮತ್ತು ತರಕಾರಿ ಅದು ಇದು ಎಲ್ಲ ಇಕ್ಕಿದ್ರೆ ಅಂತ ತಂದು ಇಟ್ಟಿದ್ದಾರೆ. 8 ದಿನನೂ ತಿಂತಾಯಿತ್ತು. ಆಮೇಲೆ ಇವತ್ತೇನಾಗಿದೆ ಅಂದರೆ ಇವತ್ತು ಭಾನುವಾರ ಬೆಳಗ್ಗೆನೇ ಫುಲ್ಲು ನೈಟ್ ಹುಲ್ಲು ತಿಂದಿದೆ. ಬೆಳಗ್ಗೆ ಹುಲ್ಲೇನು ತಿಂದಿರಲಿಲ್ಲ. ಇನ್ನೇನಾಗಲ್ಲ ಅಂತ ತಿಂದಿದೆ. ಆಮೇಲೆ ಡಾಕ್ಟ್ರ್ ಬಂದು ಕರೆದಿದ್ದಾರೆ. ಡಾಕ್ಟ್ರ್ ಬಂದು ಈ ಥರ ಇಂಜೆಕ್ಷನ್ ಹಾಕ್ಬಿಟ್ಟು ಹೋದ. ಆಮೇಲೆ ನಾವು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಷ್ಟೊತ್ತು ಕಡೆ ಈ ಥರ ತೀರೋಗಿತ್ತು ಹಸು. ನೋಡಿ ಸ್ವಲ್ಪ ಬೇಜಾರಾಗೋಯ್ತು. ಹುಟ್ಟು ಬೆಳೆದಿರೋದೆಲ್ಲ ನಾವು ಅಂದರೆ ಆಟ ಆಡಿರೋದು ಹಸುಗಳ ಜೊತೆ. ಈ ಥರ ನಮ್ಮದು ಸುತ್ತಮುತ್ತ ಎಲ್ಲ ಒಂಥರ ಕಾಡಿದ್ದಂಗೆ ಇರೋದು. ಅಂದರೆ ಫುಲ್ಲು ಬೆಟ್ಟ ಗುಡ್ಡಗಳು, ಆ ಬೆಟ್ಟಗಳ ಹತ್ರ ಈ ಥರ ಹಸುಗಳ ಹತ್ರ ಮೇಯಿಸ್ಕೊಂಡು ಮಳೆ ಬಿದ್ದಾಗ ಬೆಂಕಿ ಹಾಕೊಂಡು ಚೆನ್ನಾಗಿತ್ತು. ಆ ಥರ ಇತ್ತು. ಇವಾಗ ಅದು ಸಡನ್ನಾಗಿ ಹೋಗ್ಬಿಡ್ತು. ಪ್ರೆಗ್ನೆಂಟು, 7 ತಿಂಗಳು. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಈ ಹುಲ್ಲನ್ನು ಆದಷ್ಟು ಅವಾಯ್ಡ್ ಮಾಡಿ. ಈ ಭಾಗ ಇರುತ್ತಲ್ವ, ಈ ಭಾಗ ಇಷ್ಟು ಬೆಳೆದಿರುತ್ತಲ್ವ, ಇಷ್ಟು ಲೆವೆಲ್ಗೆ ಕಟ್ ಮಾಡಿ ಆಗಿಬಿಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಇಷ್ಟೊಂದು ಬಲಿಯ ಗಂಟೆ ಎತ್ಕೊಂಡ್ರೆ ಒಂದೊಂದು ಹಸು ತಡ್ಕೊಳುತ್ತೆ, ಒಂದೊಂದು ಹಸು ಜೀರ್ಣ ಶಕ್ತಿ ಕಡಿಮೆ ಇರುತ್ತೆ. ಅವಾಗ ನಮ್ಮ ಹಸು ಆದಂಗೆ ಆಗಿಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನಿಮಗೂ ಗೊತ್ತಾಗಲಿ ಅಂತ ಮಾಡಿರೋದಷ್ಟೇ.